ನಿಮ್ಮಲ್ಲಿ ಯು ಪಿ ಎಸ್ ಸಿಗೆ ಕೆಲವು ಜನ ಅಲ್ಲ ಭಾರಿ ಜನ ಓದ್ತಿದ್ದಾರೆ ಅಂತ ನಂಗೆ ಗೊತ್ತು. ಬಟ್ ಯು ಪಿ ಎಸ್ ಸಿ ಅಂದರೆ ಕೇವಲ ರೈಟಿಂಗ್ ಆ್ಯಂಡ್ ಸ್ಟಡಿಂಗ್ ಅಲ್ಲ, ಈಸ್ ಎ ಎಕ್ಸಾಮ್ ಅಬೌಟ್ ಟೆಸ್ಟಿಂಗ್ ಯುವರ್ ಪರ್ಸ್ನಾಲಿಟಿ. ಓಕೆನಾ? ಸೊ ದಿಸ್ ಎಕ್ಸಾಮ್ ಟೆಸ್ಟ್ ಅಟ್ ಎವ್ರಿ ಲೆವೆಲ್. ಅಂದರೆ ಪೇಷನ್ಸ್ ಸೇವಿ ಇರಬೇಕು ನಿಮಗೆ. ಆ್ಯಂಡ್ ಆಲ್ಸೋ ಪೇಷನ್ಸ್ ಇಸ್ ನಥಿಂಗ್ ಬಟ್ ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಏನು ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನೀವು ಜಿ ಎಸ್ ಒಂದು ಓದ್ತಿರ್ತೀರ ಅಂದ್ಕೊಳ್ಳಿ. ಆಗ ನೀವು ಅನ್ಕೋತೀರಾ ಜಿ ಎಸ್ 2 ಓದಬೇಕು, ಇನ್ನು ಪೊಲಿಟಿ ಇದೆ, ಎಕನಾಮಿಕ್ಸ್ ಇದೆ, GS 3 ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಓದಬೇಕು. ಆ್ಯಂಡ್ ಆಲ್ಸೋ ಕರೆಂಟ್ ಅಫೇರ್ಸ್ ಇದೆ. ಸೊ ಈ ಥರ ನೀವು ಒಂದು ಸಬ್ಜೆಕ್ಟ್ ಓದ್ಬೇಕಾದ್ರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ಜಾಸ್ತಿ ಥಿಂಕ್ ಮಾಡ್ತೀರಾ ಅಂದ್ಕೊಳ್ಳಿ. ಸೊ ಈಗ ಈ ಸಬ್ಜೆಕ್ಟು ನೀಟಾಗಿ ಓದಲ್ಲ. ಸೊ ದಟ್ ಈಸ್ ನೋ ಯೂಸ್. ಓಕೆನಾ? ಸೊ ಏನಂದರೆ ಇಲ್ಲಿ ನಾವು ಎರಡು ಇದ್ರ ಜೊತೆ ಎರಡು ಥಿಂಗ್ಸ್ ಜೊತೆ ಆಟಾಡ್ತೀವಿ. ಏನಂದರೆ ಟೈಮ್ ಆ್ಯಂಡ್ ಅವರ್ ಸ್ಟಡಿ ಆ್ಯಂಡ್ ವರ್ಕ್. ಓಕೆ, ಮೀನ್ಸ್ ಟೈಮ್ ಆ್ಯಂಡ್ ವರ್ಕ್ ಜೊತೆ. ಓಕೆನಾ? ಬಿಕಾಸ್ ಈಗ ಟೈಮು ಅಂದರೆ ಒಂದು 2 ಗಂಟೆ ಟಾಪಿಕಲ್ಲಿ ಎಕನಾಮಿಕ್ಸ ಒಂದು ಚಾಪ್ಟರ್ನ ನೀಟಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೋದು. ಓಕೆನಾ? ಅದಲ್ಲ ಅಂದರೆ ನಾವು ಎಕನಾಮಿಕ್ಸ್ನ ಒಂದು ವಾರದಲ್ಲಿ ಫುಲ್ ಎಕನಾಮಿಕ್ಸ್ ಮುಗಿಸ್ತೀನಿ ಅಂದರೆ ಇಸ್ ನಾಟ್ ಪಾಸಿಬಲ್. ಆ್ಯಂಡ್ ಆಸ್ ಯು ನಾಟ್ ಏಬಲ್ ಟು ಸಾಲ್ವ್ ದಿ ಕ್ವಶನ್ಸ್ ಇನ್ ಪ್ರಿಲಿಮ್ಸ್ ಎಕ್ಸಾಮ್. ಈ ಥರ ಇರುತ್ತೆ. ಸೊ ನೀವು ಪ್ರಿಲಿಮ್ಸ್ ಎಕ್ಸಾಮಲ್ಲಿ ಕ್ಲಿಯರ್ ಮಾಡಬೇಕು ಅಂದರೆ ಥರೋಲಿ ಓದಲೇಬೇಕು. ಆ್ಯಂಡ್ ಆಲ್ಸೋ ಯಾವ ಥರ ನಿಮ್ಮ ಸ್ಟಡಿ ಇರಬೇಕು ಅಂದರೆ ಕಾನ್ಸಂಟ್ರೇಷನ್ ಇಟ್ಟು ಓದಬೇಕು. ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿ ಟಾಪಿಕ್ ಆಗಿರಬೇಕು.